ಈ ಸರ್ಕಾರ ಯಾವ ರೀತಿ ನಡ್ಕೊತಿದ್ದಾರೆ. ಈಗ ಕೇಂದ್ರ ಸರ್ಕಾರಕ್ಕೆ ಪ್ರತಿಯೊಂದು ರೈತರು ಬೆಳೆದಂಥ ಬೆಳೆ ವಿಷಯದಲ್ಲಿ ಈ ವರ್ಷ ಕೆಲವು ಬೆಳೆಗಳು ನಮ್ಮ ನಿರೀಕ್ಷೆಗೂ ಮೀರಿ ರೈತರು ಬೆಳೆದಿದ್ದಾರೆ. ಆ ಬೆಳೆದಂಥ ರೈತರನ್ನ ನೀವು ಎಷ್ಟು ಮಟ್ಟಿಗೆ ಕಾಪಾಡಿದಿರಿ? ಮುಖ್ಯಮಂತ್ರಿಗಳು ಒಂದು ಕೇಂದ್ರಕ್ಕೆ ಪ್ರಧಾನಮಂತ್ರಿಗಳಿಗೆ ಪತ್ರವಾಗಿ ಬರೀತಾರೆ, MSP ಮಧ್ಯಸ್ಥಿಕೆ ಒಳಗೆ ಕೇಂದ್ರ ಸರ್ಕಾರ ನೀವು ಕೊಂಡ್ಕೋಬೇಕು ಇದೆಲ್ಲ ಅಂತ ಪತ್ರ ಬರೆದ್ರಾಗತ್ತಾ? ಈ ವರ್ಷ ಯಾವ್ಯಾವ ದವಸ ಧಾನ್ಯಗಳನ್ನು ರೈತರು ಬೆಳೆದಿದ್ದಾರೆ, ತೊಗರಿ ಇರ್ಬೋದು, ಅಲ್ಲಿಂದ ಮೂಗ್ ದಾಲ್ ಇರ್ಬೋದು, ಅಲ್ಲಿಂದ ಮೆಕ್ಕೆಜೋಳ ಇರ್ಬೋದು, ಎಷ್ಟು ಪ್ರಮಾಣದಲ್ಲಿ ಬೆಳೆದಿದ್ದಾರೆ, ನಮಗೆ ಎಷ್ಟು ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರದ ನೆರವು ದೊರಕಬೇಕು, ಅಫೆಟ್ಟಿಂದ ಇರಲಿ ಯಾವುದೇ ಇಲಾಖೆಗಳಿಗೆ. ಈಗ MSP ದರದಲ್ಲಿ ನಾವು ಇಷ್ಟು ಮೆಟ್ರಿಕ್ ಟನ್ನ ನಾವು ಕೊಂಡ್ಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ಬೇಕು ಅಂತ ಹೇಳಿ ಅನುಮತಿ ಕೊಟ್ಟಂಥ ಬೆಳೆಯನ್ನು ಎಷ್ಟರ ಮಟ್ಟಿಗೆ ನೀವು ಖರೀದಿ ಮಾಡಿದ್ದೀರಿ? ಶ್ವೇತಪತ್ರ ಹೇಳಿ ಜನಗಳ ಮುಂದೆ. ನಾನು ಪದೇ ಪದೇ ಹೇಳಿದ್ದೇನೆ, ರಾಜ್ಯ ಸರ್ಕಾರ ಮೊದಲು ಖರೀದಿ ಮಾಡಿ, ನಂತರ ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಯಾವ ಹಣ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಕೇಂದ್ರ ಸರ್ಕಾರ ತಗೋಬೇಕು. ಇದು ಇರ್ತಕ್ಕಂಥ, ನಾನು 2 ಬಾರಿ ಮುಖ್ಯಮಂತ್ರಿ ಆಗಿ ಹಲವಾರು ಬಾರಿ ಇಂಥ ಸಮಸ್ಯೆಗಳು ಬಗೆಹರಿಸಿದ್ದೀನಿ. ಪ್ರಥಮ ಬಾರಿಗೆ ಮಾವಿನ ಬೆಲೆ ಕುಸಿತ ಆದಾಗ, ಮಾರಾಟ ಮಾಡೋಕ್ಕಾಗದೇ ಇದ್ದಾಗ ಕೇಂದ್ರ ಸರ್ಕಾರದ ಮುಂದೆ ಹೋದ್ರು ಅರ್ಜಿ ಹಿಡ್ಕೊಂಡು. ನಾನು ಎಂದೂ ಸಹ 2 ಬಾರಿ ನಾನು ಮುಖ್ಯಮಂತ್ರಿಯಾಗಿ ಮಾವಿನ ಬೆಳೆ ಕುಸಿತ ಆದಾಗ ಬೆಲೆ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟೆ ನಾನು ಮುಖ್ಯಮಂತ್ರಿಯಾಗಿ. ಇವರು ಕೇಂದ್ರ ಸರ್ಕಾರ ಅಂತ ಹೋದರು. ಕೇಂದ್ರ ಸರ್ಕಾರದಲ್ಲೂ ಪ್ರಥಮ ಬಾರಿಗೆ ಮಾವಿನ ಬೆಳೆಗೆ ಹಣ ಕೊಟ್ಟರು. ನೀವು ಎಷ್ಟು ದಿನ ಹೀಗೆ ಸಂಘರ್ಷ ಮಾಡ್ಕೊಂಡು ಹೋಗ್ತೀರಿ? ನಾನು ಹೇಳ್ತಾನೆ ಇದನ್ನು 100 ಬಾರಿ ಹೇಳಿ, ಸಂಘರ್ಷದಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರಕಲ್ಲ. ಹೋಗಬೇಕು, ಕನ್ವಿನ್ಸ್ ಮಾಡಬೇಕು. ಇದು ಬಿಟ್ಟು ನೀವು ಪ್ರತಿನಿತ್ಯ ಕೇಂದ್ರ ರಾಜ್ಯ ಸರ್ಕಾರದ ಬಗ್ಗೆ ನಿಮ್ಮಲ್ಲಿ ಕಿತ್ತಾಡ್ಕೊಂಡು ಕೂತ್ರೆ ಕೇಳೋರು ಯಾರು ನಿಮ್ಮನ್ನ? ನಾವು ಅಷ್ಟು ಲಕ್ಷ ಕೋಟಿ ಕೇಂದ್ರ ಸರ್ಕಾರದ GST ಹಣ ಕಟ್ತಾ ಇದ್ದೀವಿ. ಕಟ್ತಿದ್ದೀವಪ್ಪ, ಜನ ಕಟ್ತಾರೆ, ನೀವೆಲ್ಲ ಕಟ್ತಾ ಇರೋರು. GST ಸಿಸ್ಟಮ್ಮು ಬಂದ ಮೇಲೆ ಹೌದು ಹೆಚ್ಚಿನ ರೀತಿಯಲ್ಲಿ ಇವತ್ತು ಹಣ ಸಂಗ್ರಹ ಆಗ್ತಾ ಇದೆ. ನಮ್ಮ ನಿರೀಕ್ಷೆಗೂ ಮೀರಿ ಅದು 15%, 20% ಪ್ರತಿ ವರ್ಷ ಏರ್ತದೆ, ಪ್ರತಿ ತಿಂಗಳು. ಇವತ್ತು ಈ ಫೈನಾನ್ಸ್ ಕಮಿಷನ್ ಬಗ್ಗೆ ನೀವೇನು ಹೇಳ್ತೀರಿ? ಈ ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದನ್ನ ರಚನೆ ಮಾಡಿದಾರೆ ಯಾರು? ಜವಾಹರ್ಲಾಲ್ ನೆಹರು ಇದ್ದಾಗಲೇ ಫೈನಾನ್ಸ್ ಕಮಿಷನ್ನ ರಚನೆ ಮಾಡಿದ್ದು. ಅವ್ರ ಕಾಲದಲ್ಲೇ ಕೆಲವು ಗೈಡ್ಲೈನ್ಸ್ನ ತಂದಂಥದ್ದು. ಆ ಗೈಡ್ಲೈನ್ಸ್ನಲ್ಲಿ ನಮಗಾಗ್ತಕ್ಕಂಥ ಅನಾಹುತ ಏನಿದೆ ಅಲ್ಪ ಚರ್ಚೆ ಮಾಡಿ ಸರಿಪಡಿಸ್ಕೊಳ್ಳಿ. ಕೇಂದ್ರ ಸರ್ಕಾರ ಬೈದ್ರೆ ಏನಾಗುತ್ತೆ? ಅದರಿಂದ ಇವತ್ತು ರಾಜ್ಯ ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಎರಡಕ್ಕೂ ನಾನು ಮನವಿ ಮಾಡ್ತೇನೆ. ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಒಂದು ಸದನದಲ್ಲಿ ರಾಜ್ಯದ ಸಮಸ್ಯೆಗಳಿಗೆ ಉತ್ತಮವಾದಂಥ ರೀತಿಯ ಒಂದು ಚರ್ಚೆಗಳಾಗಬೇಕು ಅನ್ನೋದು ಜನತೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಿ, ಮಾಧ್ಯಮದ ಸ್ನೇಹಿತರೇನು ನಿರೀಕ್ಷೆ ಇಟ್ಕೊಂಡಿದ್ದೀರಿ. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಸದನದ ಎರಡೂ ಕಡೆಗೂ ನಾನು ಹೇಳಲಿಕ್ಕೆ ಬೇಕು.